ಸೊ ಹಾಗಾಗಿ ಡಬ್ಬಿಂಗ್ ಅನ್ನೋದು ನನಗೆ ಬಹಳ ಇಷ್ಟವಾದ ಜಾಗ. ಅಲ್ಲಿ ನಾವು ಬಹಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ವಿ. ಹಿಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲ ಅನ್ಕಣೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ 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 ಪಂಚಸ್ ಎಲ್ಲ ಬಹಳ ಅದ್ಭುತವಾಗಿ ಡಬ್ಬಿಂಗ್ ಅಲ್ಲೇ ಮಾಡಕ್ಕೆ. ಜಗದೀಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವ್ರು ಕೆಲಸ ಮಾಡುವಾಗ ತುಂಬಾ ಶಿಸ್ತ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರ್ಬೇಕು ಅಂತ ಹೇಳಿ. ಜಗದೀಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನ ತಿರ್ಸ್ತಾರೆ, ಮುಗಿಸ್ತಾರೆ, ಆಟ ಆಡ್ತಾರೆ, ಅದ್ರೊಳೊಂದು ಮಜಾ ಸಿಗುತ್ತೆ. ಅದು ಅವ್ರ ಸ್ಟ್ರೆಂತ್. ಯಾಕೆಂದ್ರೆ ಎಲ್ಲವನ್ನೂ ಬರೆಯಕ್ಕಾಗಲ್ಲ. ಕೆಲವು ಸಣ್ಣ ಸಣ್ಣ ಸಣ್ಣದು ತುಂಬಾ ದೊಡ್ಡ ಮ್ಯಾಚ್ ಕ್ರಿಯೇಟ್ ಮಾಡಿದೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲ. ಆದ್ರೆ ಡಬ್ಬಿಂಗ್ ಅಲ್ಲಂತೂ ಕೆಲವು ಲೈನ್ಸು ಈ ತರ ಹೋಗೋಣ ಅಂತ, ನಾನು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿಣ ಅಂತ ಅದು ಹೇಳ್ತಿದ್ದು ಸೂಪರ್ ಆಗಿದೆ, ಇದ ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಅಂತ ಹೇಳೋದು ಜಗೇಶ್ ಅವರ ಇದು. ಅವರು ಅದಕ್ಕೆ ತುಂಬಾ ಇನ್ವಾಲ್ವ್ ಮಾಡ್ತಾರೆ. ಮತ್ತು ನಾನು ಕೇಳಿದ್ದು ಒಬ್ಬ ನಿರ್ಮಾಪಕ, ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋದಂತೆ. ಇವ್ರ ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗೇಶ್ ಅವರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆಂದ್ರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗ್ ಅಲ್ಲಿ ಮಾಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದೆ ಅಂತ. ಅದು ಜಗದೀಶ್ ಸ್ಟ್ರೆಂತ್. ಅದು ಅದನ್ನ ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರನ್ನ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಅಷ್ಟು ಆಕಾಶಲ್ಲಿ ಅವ್ರದ್ದು ಅಂತ ನಾನು ನೋಡ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಇದು ಇರೋದಲ್ಲ ಅನೇಕ ನಮಗೆ ಅಂತ ಒಬ್ಬ ಗುರು ಸಿಗ್ತಾರೆ. ನನ್ನದು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು. ಪಾಪ ಅವರು ಕೆಲಸ ಇಲ್ಲದೆ ಇದ್ದಾಗ ನಮ್ಗೆ ಯಾವ್ಯಾವುದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಕೊಡೋರು, ಕಬಾಕಳದು ಮಾಡಿಸ್ಕೊಡೋರು, ಆಮೇಲೆ ಅಂಬರೀಶ್ವರದೆಲ್ಲ ಮಾಡಿಸೋರು, ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ಟಿರುವಾಗ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ. ಅವಾಗ ಸದ್ಯ ನಾನು ದುಡ್ಡು ತಗೊಂಡಿದ್ದು ಸಾಕಾಯಿತು ಅಂತ ಅನಿಸ್ಬಿಡುತ್ತೆ. ನನಗೆ ಈ ಫೇಲ್ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ. ನಗು ಬರೆದಿರೋ ಕಾಮಿಡಿ ಇವೆಲ್ಲ. ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು. ಅದನ್ನು ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರ ಬಿಡ್ತು ಅಂದ್ರು ಅದು ನಗು ಬರೋಲ್ಲ. ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು. ಪ್ರತಿಯೊಂದು ಟಕ್ ಅಂತ ನಗು ಬರಬೇಕು. ಆ ಒಂದು ಖುಷಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತೇ ನೋಡಿ. ಪಾಪ ಇವತ್ತು NS ರಾವ್ ತೀರ್ಕೊಂಡಿದ್ದಾರೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು. ಅವ್ರು ದುಡ್ಡು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯ್ತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾವು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. NS ರಾವ್ ಗಾಂಧಿನಗರದಲ್ಲಿತ್ತು. ಬ್ಯಾಂಗ್ಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು. ಅಲ್ಲಿ ಹೋಟೆಲ್ ಗಾಂಧಿನಗರ ಇರೋದು. ಇವಾಗೆಲ್ಲ ಇಲ್ಲ, ಅದೇ ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾರೆ. ಹಾಗೆ ಆಮೇಲೆ ಮುಸುರಿ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ. ನೋಡೋದೇ ಒಂದು ಚಂದ. ಅವ್ರಿಗೆ ಅಲ್ಲೇನೋ ಇರುತ್ತೆ, ಅವರೇನೋ ಸೇರಿಸ್ತಾರೆ, ಜೋರಾಗಿ ನಗೋ ಥರ ಮಾಡ್ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದೇವೇಂದ್ರ ಗೋಪಾಲ್. ಅಯ್ಯಪ್ಪನಿಗೆ ಡಬ್ಬಿಂಗು ತುಂಬ ರಬರ್ ಥರ ಹೇಳೋರು. ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್. ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ, ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು. ಭಾಳ ಕಂಚಿನ ಕಂಠ ಅವ್ರದ್ದು. ಸುಂದರ್ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಗಂಟ್ಲು ಯಾಕೊಂಡ್ರೆ ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ. ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ. ರಘು ನೀನಿನ್ನು ಮಗು. ಹಾಗೆ ವಾಯ್ಸ್ ಇಲ್ಲ. ಹಂಗೆ ಪ್ರತಿಯೊಬ್ಬರದು ನೋಡುವಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ ಎರಡು ಕೆಲಸ ಆಗೋದು. ಒಂದು ಹೊಟ್ಟೆ ತುಂಬ ಊಟ ಕೊಡೋದು. ಪಾಪ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು. 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೈರನ್ ಹಾಕೋರು, ಊಟಕ್ಕೆ ಸೈರನ್ ಬರೋದು ಎಲ್ಲ.
ರಾಜಮನೆಯಲ್ಲಿ ಬಂದಂಗಿರೋದು, ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು, ಏಯ್ ಇಲ್ಲಿ ಬಂದು ಊಟ ಮಾಡೋದು ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲ್ಲ ನೀವು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ಹೊಟ್ಟೆ ತಿನ್ಬಿಡ್ತಾ ಇದ್ದೀವಿ. ನಾವು ಒಂದು 8 ಜನ ಕಲಾವಿದರು ಇದ್ವಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು. ಸೊ ಹಂಗಾಗಿ ಊಟ ಹಾಕೋರು ಮತ್ತೆ ಡಬ್ಬಿಂಗ್ ಕಳಿಸೋರು. ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್. ಅಂದರೆ ಮುಂದೆ ಒಬ್ಬ ಬಾಳಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಬೇರೆ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು. ಯಾರಾದರೂ ಒಬ್ಬರು ಬೆಳೆದ್ರೆ ಇದ್ದವ್ರನ್ನ ಹೆಂಗೆ ತುಳಿಬೇಕು ಅಂದ್ರೆ ಸಖತ್ತಾಗೋದು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವು ಇದ್ದೀವಿ. ಸದ್ಯ ನಾನು ಎಸ್ಕೇಪ್ ಅಪ್ಪ. ನಾವು ಇವತ್ತು ಯಾರಿಗೂ ಸಿಗಾಕೊಳ್ಳೋಂಗಿಲ್ಲ. ನನ್ನ ಜರ್ನಿ ಬಹುತೇಕ ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತಗೊಳ್ಳಿ, ಇದು ಭಾಳ ಚೆನ್ನಾಗಿದೆ ಅಂತ ಯಾರು ಕರೀತಾರಲ್ಲ, ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ, ಇಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ. ಕಲಿಯುವಿಕೆನೂ ಇಲ್ಲ, ಆಮೇಲೆ ಸಹಕಾರವೂ ಇಲ್ಲ, ಭುಜ ತಟ್ಟುವಿಕೆನೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸುವಿಕೆನೂ ಇಲ್ಲ.